ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಒಳ ಮೀಸಲು ಇಕ್ಕಟ್ಟಿನಲ್ಲಿ ಏನು ಸರ್ಕಾರ ಇವಾಗಿದೆಯೋ ಅದ್ರ ಬಗ್ಗೆ ಸರ್ಕಾರದ ಮುಂದಿನ ಹಾದಿ ಏನು, ಗವರ್ನರ್ ಏನು ಸ್ಪಷ್ಟನೆಯನ್ನು ಕೇಳಿದ್ದಾರೆ ಅಂತೇಳಿ ಇವತ್ತೊಂದು ಸಭೆ ಇದೆ. ಏನೇನು ನಡೀತದೆ ಅಂತೇಳಿ ಒಂದು ಅಪ್ಡೇಟನ್ನು ನಾವು ಸ್ಮಾಲಾಗಿ ನೋಡ್ತಾ ಹೋಗೋಣ. ನೋಡಿ, ನೇಮಕಾತಿ ಮೇಲೆ ಕಾರ್ಮೋಡ, ಗವರ್ನರ್ ಸ್ಪಷ್ಟನೆಗೆ ಇಂದು ಸಭೆ. ನೋಡಿ, ವಿಜಯವಾಣಿ ಸುದ್ದಿ ಪತ್ರಿಕೆಯಲ್ಲಿ ಕನ್ನಡ ದಿನಪತ್ರಿಕೆಯಲ್ಲಿ ಬಂದಂತಹ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇದು ದಿನಪತ್ರಿಕೆ ಯಾರಿಗೆ ತಲುಪಿಲ್ವೋ ಅವ್ರಿಗೆ ಮುಟ್ಟಬೇಕಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ, ಪರಿಶಿಷ್ಟ ಜಾತಿ ಒಳ ಮೀಸಲು ನಿಗದಿಪಡಿಸುವ ಮಸೂದೆಗೆ ಸಹಿ ಹಾಕದೆ ರಾಜ್ಯಪಾಲರು ಸ್ಪಷ್ಟನೆ ಕೇಳಿರುವುದು ಸಹಜವಾಗಿಯೇ ಸರ್ಕಾರದ ಮಟ್ಟದಲ್ಲಿ ತಳಮಳ ಸೃಷ್ಟಿಯಾಗಿದೆ. ನೋಡಿ, ಎಲ್ಲ ಅಂದುಕೊಂಡಂತೆ ಆಗಿತ್ತಂತೇಳಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಒಂದು ವಿಧೇಯಕವನ್ನು ಪಾಸ್ ಮಾಡಿ ಒಂದು ಮಂಡನೆ ಮಾಡಿ ಅದನ್ನು ರಾಜ್ಯಪಾಲರ ಸಹಿಗೆ ಏನು ಕಳಿಸಲಾಗಿತ್ತು, ರಾಜ್ಯಪಾಲರು ಅದಕ್ಕೆ ಸಹಿ ಹಾಕದೆ ಒಂದು ಸ್ವಲ್ಪ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿತ್ತು, ನೀವು ಏನು ಮಾಡಿದ್ದೀರೋ ನಮಗೆ ಸ್ವಲ್ಪ ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಳಿದ್ದಾರೆ. ರಾಜ್ಯಪಾಲರ ನಡೆ ಸಂಬಂಧ ಸೋಮವಾರ ಕಾನೂನು ಇಲಾಖೆಯಲ್ಲಿ ಸಮಾಲೋಚನೆ ನಡೆಯಲಿದೆ. ತಡ ಮಾಡದೆಯೇ ಇನ್ನು 2-3 ದಿನಗಳಲ್ಲಿ ರಾಜಭವನಕ್ಕೆ ಸ್ಪಷ್ಟನೆ ಕಳಿಸಲು ಸರ್ಕಾರ ಮುಂದಾಗಿದೆ. ಈ ಹಿಂದೆ ಒಳ ಮೀಸಲು ವಿಷಯದಲ್ಲಿ ಸುಗ್ರೀವಾಜ್ಞೆ ತಂದಾಗ ರಾಜ್ಯಪಾಲರು ಸಹಿ ಹಾಕಿದ್ರು. ಈಗ ಅದೇ ವಿಚಾರದಲ್ಲಿ ಸ್ಪಷ್ಟನೆ ಕೇಳಿರುವುದು ಜಿಜ್ಞಾಸೆ ಹುಟ್ಟಿಸಿದೆ. ನೋಡಿ, ಹಿಂದೆ ಏನು ಒಳ ಮೀಸಲು ವಿಷಯದಲ್ಲಿ ಸುಗ್ರೀವಾಜ್ಞೆ ತಂದಾಗ ರಾಜ್ಯಪಾಲರು ಸಹಿ ಹಾಕಿದ್ರು, ಆದರೆ ಈಗ ಯಾಕೆ ಅವರು ಸಹಿ ಹಾಕಿಲ್ಲ ಎನ್ನುವುದೇ ಸರ್ಕಾರದ ಮಟ್ಟದಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ. ಸುಗ್ರೀವಾಜ್ಞೆಯಲ್ಲಿದ್ದ ಅಂಶಕ್ಕೂ ಮಸೂದೆಯಲ್ಲಿರುವ ಅಂಶಕ್ಕೂ ವ್ಯತ್ಯಾಸ ಇದೆ ಎಂಬ ಅಭಿಪ್ರಾಯವೂ ಇದೆ. ಹಾಗೆಯೇ ರಾಜ್ಯಪಾಲರು ಸಹಿ ಹಾಕದೆ ಸ್ಪಷ್ಟನೆ ಅಥವಾ ಪರಾಮರ್ಶೆ ಕಾರಣ ನೀಡಿ ಮಸೂದೆಯನ್ನು ಇಟ್ಟುಕೊಂಡಷ್ಟು ಸರ್ಕಾರಿ ನೇಮಕ ಪ್ರಕ್ರಿಯೆ ಮೇಲೆ ಕರಿನೀರಳು ಬೀಳಲಿದೆ. ಮಾಹಿತಿಗಳ ಪ್ರಕಾರ ಒಳ ಮೀಸಲಾತಿ ಹಂಚಿಕೆಗೆ ಬಳಸಿರುವ ಮಾನದಂಡ ಮತ್ತು ಅಂಕಿಯ ಅಂಶಗಳು ಎಷ್ಟು ವೈಜ್ಞಾನಿಕವಾಗಿವೆ, ಇದು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪಿನ ಅಡಿ ನಿಲ್ಲುತ್ತದೆಯೇ ಎಂಬುದು ಸರ್ಕಾರದ ಮುಂದಿರುವ ಪ್ರಶ್ನೆ. ರಾಜಭವನಕ್ಕೆ ಅಥವಾ ಲೋಕಭವನಕ್ಕೆ ಅಂಶದ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗುತ್ತದೆ. ಅವ್ರಿಗೆ ಕೇಳಿದ್ದಾರೆ. ಹಾಗಾದರೆ ಸರ್ಕಾರದ ಮುಂದಿನ ಹಾದಿ ಏನಂತ ನಾವು ನೋಡ್ತಾ ಹೋಗೋದಾದರೆ, ಕೋರ್ಟಿನ ತೀರ್ಪಿನ ಪ್ರಕಾರವೇ ದತ್ತಾಂಶ ಸಂಗ್ರಹಿಸಲಾಗಿದೆ. ಆದರೆ ಆಯೋಗ ಸರ್ಕಾರಕ್ಕೆ ಮಾಡಿದ್ದ ಒಳ ಮೀಸಲು ಹಂಚಿಕೆ ಶಿಫಾರಸು ಬೇರೆ ಇದ್ದು, ಸರ್ಕಾರ ಒಳ ಮೀಸಲು ನಿಗದಿಗೆ ಅನುಸರಿಸಿದ ಅಂಶ ಬೇರೆಯಾಗಿದೆ ಎಂಬ ವಿಚಾರ ಚರ್ಚೆಯಾಗುತ್ತಿದೆ. ಹೀಗಾಗಿ ಇದೆಲ್ಲದಕ್ಕೂ ಸರ್ಕಾರ ಸ್ಪಷ್ಟನೆ ನೀಡುವುದು ಅನಿವಾರ್ಯವಾಗಿದೆ. ಎಸ್ಸಿ ನಾಯಕರು ಸಲ್ಲಿಸಿರುವ ದೂರುಗಳ ಹಿನ್ನೆಲೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 665 ಸೂತ್ರದ ಅಡಿಯಲ್ಲಿ ಮುಂಬಡ್ತಿ ಮತ್ತು ರೋಸ್ಟರ್ ಪಾಯಿಂಟ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ, ಇದು ಸೇವೆಯಲ್ಲಿರುವ ಹಿರಿಯ ಅಧಿಕಾರಿಗಳಿಗೆ ಅನ್ಯಾಯವಾಗುವುದೇ ಎಂಬುದಕ್ಕೆ ರಾಜಭವನದಲ್ಲಿ ಸ್ಪಷ್ಟನೆ ನೀಡಬೇಕಾಗುತ್ತದೆ. ನೋಡಿ, ನೇಮಕಾತಿಗೆ ಯಾಕೆ ಫಜೀತಿಯಾಗಿದೆ? ಈಗ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿ ನಡೆದಿಲ್ಲ. ನೋಡಿ, ನೇಮಕಾತಿಗೆ ಹೊಸ ಫಜೀತಿ. ಒಳ ಮೀಸಲು ವಿಧೇಯಕ ಒಪ್ಪಿಗೆಯಾಗಿದ್ದರೆ 56% ಮೀಸಲು ಪ್ರಮಾಣದಂತೆ ಷರತ್ತು ಸಹಿತವಾಗಿ ಹೊಸ ನೇಮಕ ಅಧಿಸೂಚನೆ ಪ್ರಕಟಿಸಲು ಸರ್ಕಾರ ಬಯಸಿತ್ತು. ಈ ವಿಧೇಯಕಕ್ಕೆ ಅಂಕಿತ ಬೀಳದ ಕಾರಣ ರಾಜ್ಯದಲ್ಲಿ ನಡೆಯಬೇಕಿದ್ದ ಸಾವಿರಾರು ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ. ಮೀಸಲಾತಿ ವರ್ಗೀಕರಣದ ಅಂತಿಮಗೊಳ್ಳದ ಹೊರತು ಹೊಸ ಅಧಿಸೂಚನೆ ಹೊರಡಿಸುವುದಕ್ಕೆ ತಾಂತ್ರಿಕ ತೊಂದರೆ ಎದುರಾಗಲಿದೆ. ಈಗಾಗಲೇ ಕೆಪಿಎಸ್ಸಿ ಸೇರಿದಂತೆ ವಿವಿಧ ಇಲಾಖೆಗಳು ಹೊರಡಿಸಲು ಸಿದ್ಧವಾಗಿದ್ದ ನೋಟಿಫಿಕೇಷನ್ಗಳು ಅನಿವಾರ್ಯವಾಗಿ ವಿಳಂಬವಾಗಿದೆ. ಬನ್ನಿ ಹಾಗಾದರೆ ಸರ್ಕಾರದ ಮುಂದಿನ ಹಾದಿ ಏನು ಅಂತ ನೋಡ್ತಾ ಹೋಗೋಣ. 1. ರಾಜ್ಯಪಾಲರು ಕೇಳಿರುವ ಪ್ರಶ್ನೆಗಳಿಗೆ ಕಾನೂನು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ತಾರ್ಕಿಕ ವಿವರಣೆ ನೀಡಿ ರಾಜ್ಯಪಾಲರ ಮನವೊಲಿಸುವುದು ಮೊದಲನೇದಾಗಿ. 2ನೇದಾಗಿ, ಸಂವಿಧಾನದ 200ನೇ ವಿಧಿಯಡಿ ರಾಜ್ಯಪಾಲರು ಮಸೂದೆ ವಾಪಸ್ ಕಳುಹಿಸಿದ ಪಕ್ಷದಲ್ಲಿ ಮುಂಬರುವ ಅಧಿವೇಶನದಲ್ಲಿ ವಿಧೇಯಕವನ್ನು ಬದಲಾವಣೆ ಇಲ್ಲದೆ ಅಥವಾ ತಿದ್ದುಪಡಿಗಳೊಂದಿಗೆ ಪುನಃ ಅಂಗೀಕರಿಸಿ ಕಳಿಸಬಹುದು.
ನೋಡಿ, ಮೂರನೇದಾಗಿ 2ನೇ ಬಾರಿ ಕಳಿಸಿದಾಗ ರಾಜ್ಯಪಾಲರು ಅಂಕಿತ ಹಾಕುವುದು ಸಂವಿಧಾನಾತ್ಮಕವಾಗಿ ಅನಿವಾರ್ಯವಾಗುತ್ತದೆ. ನೋಡಿ, 2ನೇ ಬಾರಿ ಕಳಿಸಿದ್ರೆ ಅವರು ಅನಿವಾರ್ಯವಾಗಿ ಸಹಿ ಹಾಕಲೇಬೇಕು. ಅದು ಸಂವಿಧಾನದಲ್ಲಿ ಇರುವಂತಹ ಪದ್ಧತಿ. ರಾಜ್ಯಪಾಲರು ಈ ಮಸೂದೆಯನ್ನು ರಾಷ್ಟ್ರಪತಿ ಪರಿಶೀಲನೆಗೆ ಕಾಯ್ದಿರಿಸುವ ಅಧಿಕಾರ ಕೂಡ ಹೊಂದಿದ್ದಾರೆ. ಅದಾಗಿಲ್ಲ ಅಂದ್ರೆ ರಾಷ್ಟ್ರಪತಿಗಳಿಗೆ ಅವ್ರನ್ನ ಪಾಸ್ ಮಾಡ್ಬೋದು ರಾಷ್ಟ್ರಪತಿಗಳ ಪರಿಶೀಲನೆಗೆ. ಈ ರೀತಿ ಇದೆ. ಇದು ಯಾವಾಗ ಬಗೆಹರಿಯುತ್ತೆ ಅನ್ನೋದು ಒಂದು ಗೊಂದಲ ಸೃಷ್ಟಿಯಾಗಿದೆ. ಇಂದು ಒಂದು ಸಭೆ ಇದೆ, ಗವರ್ನರ್ಗೆ ಏನು ಸ್ಪಷ್ಟತೆಯನ್ನು ಕೊಡಬೇಕಂತೆ ಸಭೆ ಇದೆ. ಈ ಸಭೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರಂತ ನೋಡೋಣ. ಅದನ್ನು ಮುಂದೆ ಅಪ್ಡೇಟ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.